ಹಲೋ ಫ್ರೆಂಡ್ಸ್, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಗೆ ಹವಾ ಪ್ರಾರಂಭ ಆಗುವ ಮುಂಚೆಯೇ ಒಂದು ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಹೌದು, ಈ ಬಾರಿ ಬಿಗ್ ಬಾಸ್ ಯಾರನ್ನಾದರೂ ವೆಲ್ಕಮ್ ಮಾಡೋಕ್ಕೂ ಮುಂಚೆ ಒಬ್ಬರಿಗೆ ಗುಡ್ ಬಾಯ್ ಹೇಳುವ ಪ್ಲಾನ್ ಅನ್ನ ಮಾಡಿದ್ದಾರೆ. ಆದರೆ ಹಾಯ್ ಹೇಳೋಕ್ಕೂ ಮುಂಚೆ ಟಾಟಾ ಬಾಯ್ ಬಾಯ್ ಹೇಳ್ತಿರೋರು ಯಾರೋ, ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಎಲಿಮಿನೇಷನ್ ಡೇಂಜರ್ ಅಲ್ಲಿ ಇರೋರು ಒಟ್ಟು ಮೂವರು. ಅಂದರೆ ಬಿಗ್ ಬಾಸ್ ಎಪಿಸೋಡ್ ಶುರುವಾಗೋಕ್ಕೂ ಮುನ್ನವೇ ಒಬ್ಬರನ್ನ ಮನೆಗೆ ಕಳಿಸುವ ಪ್ಲಾನ್ ಅನ್ನ ಮಾಡಿದ್ದಾರೆ. ಈ ಮೂವರಲ್ಲಿ ಯಾರು ಹೋಗ್ತಾರೆ ಅಂದ್ರೆ ಒಟ್ಟು ಮೂವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಅವರು ಯಾರಪ್ಪ ಅಂದ್ರೆ ಮೊದಲನೆಯದಾಗಿ ರಕ್ಷಿತಾ, ಎರಡನೆಯದ್ದು ಮಲ್ಲು, ಮೂರನೆಯವರು ಸ್ಪಂದನ. ಈ ಮೂವರಲ್ಲಿ ಮನೆಗೆ ಹೋಗೋರು ಯಾರು ಅನ್ನೋದನ್ನ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಮಲ್ಲು ಅವರು. ಇವರು ಉತ್ತರ ಕರ್ನಾಟಕದವರು. ಇವರು ನಾಡ್ರೈವರ ಹಾಡಿನ ಮೂಲಕ ಫೇಮಸ್ ಆದವರು, ಹಳ್ಳಿ ಪ್ರತಿಭೆ ಅಂತಾನೆ ಹೇಳ್ಬಹುದಾಗಿದೆ. ಹಾಗೆ ಇನ್ನು ಜನರ ಮನಸ್ಸಿನಲ್ಲಿ ಹತ್ತಿರವಾಗಿರುವಂತಹ ಈ ಮಲ್ಲುಗೆ ಬಿಗ್ ಬಾಸ್ ನ ದೊಡ್ಡ ವೇದಿಕೆ ಸಿಕ್ಕಿದೆ. ಅವರು ಹೊರಗೆ ಹೋದ್ರೆ ಅವರಲ್ಲಿರುವ ಹಳ್ಳಿಯ ಪ್ರತಿಭೆ ಹಾಗೆ ಅವರಲ್ಲಿ ಇರುವಂತಹ ಟ್ಯಾಲೆಂಟ್ ಎಕ್ಸ್ಪ್ಲೋಸ್ ಮಾಡೋಕೆ ಆಗಲ್ಲ. ಹಾಗೆ ನೋಡೋಕೆ ಹೋದ್ರೆ ಈಗ ಲೈಫ್ ಸೆಟಲ್ ಆಗುವ ಟೈಮ್. ಇವರಿಗೆ ಬಿಗ್ ಬಾಸ್ ಮನೆ ತುಂಬಾನೇ ಅವಕಾಶ ಇದೆ. ಹಾಗೆ ಇವರ ಟ್ಯಾಲೆಂಟ್ ನ ಗುರುತಿಸಿಕೊಳ್ಳೋಕೆ ಈ ಬಿಗ್ ಬಾಸ್ ಮನೆ ಬೇಕಾಗಿದೆ. ಇವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹರಾಗಿದ್ದಾರೆ ಎಂದು ಕೂಡ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸುತ್ತಿದ್ದಾರೆ. ಇನ್ನು ಎರಡನೆಯದಾಗಿ ಸ್ಪಂದನ, ಸಿನಿಮಾ ಲೋಕದಲ್ಲಿ ನಿಧಾನವಾಗಿ ಗುರುತಿಸಿಕೊಳ್ಳುತ್ತಾ ಬಂದಿರುವ ನಟಿ. ಇವರಿಗೆ ಹೊರಗಡೆ ಇನ್ನೂ ತುಂಬಾನೇ ಅವಕಾಶಗಳಿವೆ. ಆದರೆ ಬಿಗ್ ಬಾಸ್ ಹೌಸ್ ಅಲ್ಲಿ ರಿಯಲ್ ಕ್ಯಾರೆಕ್ಟರ್ ತೋರಿಸಿಕೊಳ್ಳೋಕೆ ಅವರ ಕೆರಿಯರ್ಗೆ ಪ್ಲಸ್ ಆಗಬಹುದು. ಸೊ ಕೊನೆಯದಾಗಿ ರಕ್ಷಿತಾ ಅವರು. ರಕ್ಷಿತಾ ಹಾಗೂ ಸ್ಪಂದನಾಗೆ ಕಂಪೇರ್ ಮಾಡಿದ್ರೆ ಸ್ಪಂದನ ದಿ ಬೆಸ್ಟ್ ಅನಿಸುತ್ತೆ. ಇನ್ನು ರಕ್ಷಿತಾ ಸಣ್ಣ ಯೂಟ್ಯೂಬ್ ಚಾನೆಲ್ ಇಂದ ಬಿಗ್ ಬಾಸ್ ನಲ್ಲಿ ಬಂದವರು. ಹಾಗೆ ಇವರು ತಪ್ಪಾಗಿ ಮಾತಾಡಿಕೊಂಡು ಫೇಮಸ್ ಆಗಿದ್ದಾರೆ. ಇದು ಇವರಿಗೆ ದೊಡ್ಡ ರೆಕಗ್ನೇಷನ್ ಕೂಡ ಆಗಿದೆ. ಆದರೆ ಚಿಕ್ಕ ಏಜ್ ಇವರಿಗೆ ನರ್ವಸ್ನೆಸ್ ಇರೋದ್ರಿಂದ ಅಲ್ಲಿ ಬ್ಯಾಲೆನ್ಸ್ ಮಾಡೋಕೆ ಕಷ್ಟವೂ ಕೂಡ ಆಗ್ತಿದೆ. ಈ ಎಲ್ಲದರ ನಡುವಲ್ಲಿ ಅವರು ಈ ಮನೆಯಲ್ಲಿ ಅಡ್ಜಸ್ಟ್ ಆಗೋಕೆ ಮತ್ತೆ ಟಾಸ್ಕ್ ಮಾಡೋಕೆ ಅನ್ಫಿಟ್ ಎಂದು ಕೂಡ ಕಮೆಂಟ್ ನಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಸ್ನೇಹಿತರೆ, ನಿಮಗೆ ಯಾರು ದಿ ಬೆಸ್ಟ್ ಅನಿಸುತ್ತೆ ಅನ್ನೋದನ್ನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.